ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿಗಳೇ. ಈ ವರ್ಷದ್ದು ನಿಮಗೆ ಇವ್ಯಾಲ್ಯೂಯೇಷನ್ ಅಂತೂ ಈಸಿ ಮಾಡ್ತಾರಂತೆ. ಸೊ ಯಾರು ಕೂಡ ನೀವು ಭಯ ಪಡಬೇಡಿ. ಓಕೆ, ಫೇಲ್ ಆಗ್ತೀನಿ ಅಂತ ಯಾರು ಕೂಡ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. 100% ನೀವೆಲ್ಲ ಕೂಡ ಪಾಸ್ ಆಗ್ತೀರಾ. ಮತ್ತು ಇವಾಗ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಈಗ ಆ್ಯಕ್ಚುಲಿ ಇವಾಗ ಇನ್ನೊಂದು ಯಾವುದೋ ಎಕ್ಸಾಮಿನೇಷನ್ ಇದೆ. ಸೊ ಸೆಕೆಂಡ್ ಲಾಸ್ಟ್ ಅದೊಂದು ಮುಗಿದ್ಬಿಡ್ತಂದರೆ ಸೊ ನಿಮ್ಗೆ ಈಸಿಲಿ ನಿಮಗೆಲ್ಲರೂ ಕೂಡ ಚಿಂತೆ ಇರಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅದ್ರ ಬಗ್ಗೆ ಫೋಕಸ್ ಮಾಡಿ. ಮತ್ತು SSLC ನಂತರ ಸಾಕಷ್ಟು ಸ್ಕಾಲರ್ಶಿಪ್ಗಳು ಸಿಗ್ತಾ ಇರುತ್ತೆ. 1 to 10th ಕೂಡ ಸ್ಕಾಲರ್ಶಿಪ್ ಆದಷ್ಟು ನಿಮಗೆ ಸಿಗಲ್ಲ. ಬಟ್ ಈ ವರ್ಷದ್ದು ಏನು ನಿಮಗೆ 10th ಆದಮೇಲೆ ಸಾಕಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ. ನಮ್ಮ ಚಾನಲ್ ಮುಖಾಂತರ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಭಾಳಷ್ಟು ಸ್ಕಾಲರ್ಶಿಪ್ ಸಿಗ್ತದೆ. ಓಕೆ, 10,000, 20,000, 30,000 ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗ್ತದೆ. ಸೊ ಪ್ಲೀಸ್ ಎಲ್ಲ ಕೂಡ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಪ್ಲಸ್ ವಿದ್ಯಾರ್ಥಿಗಳೇ ನಮ್ಮ ವಾಟ್ಸಪ್ ಕೂಡ ಮಾಡ್ತೇವೆ ಆದಷ್ಟು ಬೇಗನೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಯಾವ ಕೋರ್ಸನ್ನು PUCಯಲ್ಲಿ ತೆಗೆದುಕೊಳ್ತೀರಾ, ಸೈನ್ಸು, ಕಾಮರ್ಸು, ಆರ್ಟ್ಸು, IT ಅನ್ನೋ ನೋಡ್ಕೊಳ್ಳಿ. ಬಟ್ ವಿದ್ಯಾರ್ಥಿಗಳು ಯಾರು ಕೂಡ ನಿಮಗೆ ನಾನ್ ಡೈರೆಕ್ಷನ್ ಮಾಡಬಾರ್ದು. ಸೊ ಪ್ಲೀಸ್ ಡಿಸೈಡ್ ಯುವರ್ ಸೆಲ್ಫ್. ಓಕೆ, ಮತ್ತು ಯಾರು ಕೂಡ ಇವಾಗ ಭಾಳ ಜನ ನನಗೆ ಕಮೆಂಟಲ್ಲಿ ಹಾಕಿದಿರಿ, ಸರ್ ರಿಸಲ್ಟ್ಸ್ ಬಗ್ಗೆ ಡೇಟ್ ಹೇಳಿ ಅಂತ. ಓಕೆ, ಸೊ ಈ ವರ್ಷದ್ದು ನಿಮಗೆ May 2, ಓಕೆ, ಈ ಸೆಕೆಂಡ್ ವೀಕು ಈ ರೀತಿ ಚಾನ್ಸ್ ಇದೆ. ಬಟ್ ಸ್ಟಿಲ್ ದೆನ್ ಡಿಪೆಂಡ್ ಅಪಾನ್ ದ ಇವ್ಯಾಲ್ಯೂಯೇಷನ್ ಟೈಮ್ ಮೇಲೆ ಆಗುತ್ತೆ. ಬಟ್ ಈ ವರ್ಷ ಇವ್ಯಾಲ್ಯೂಯೇಷನ್ ಈಸಿ ಇದೆ ಅಂತ ಒಂದು ಸುದ್ದಿ ಬಂದಿದೆ. ಮತ್ತು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಈಸಿ ಇತ್ತು ಅಂತ ಅನ್ಕೋತೀನಿ. ಓಕೆ, ಯಾರು ಕೂಡ ಭಯ ಪಡಬೇಡಿ. ನಿಮಗೆಲ್ಲ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ದೇವರಲ್ಲಿ ಒಂದು ಪ್ರಾರ್ಥನೆ ಇರಲಿ ಅಂತ ಹೇಳ್ತಾ, ಸೊ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು.